ಒಂದು ಅಥವಾ ಎರಡು ಹೆಣ್ಮಕ್ಳಾಗ್ಬಿಟ್ರೆ ಅದಕ್ಕೆ ಜನನ ಕೊಟ್ಟಂತ ತಾಯಿಯ ಜೀವನವನ್ನ ಬೇಡ ಅನ್ಸ್ಬಿಡ್ತಾರೆ. ಅಷ್ಟು ಅವಳ ಬಗ್ಗೆ ಮಾತಾಡ್ತಾರೆ. ಮೂರ್ ಹೆಣ್ಮಕ್ಳನ್ನ ಹೊತ್ಬಿಟ್ಟೆ. ಎಷ್ಟೋ ಜನ ಹೆಣ್ಮಕ್ಳಾಯ್ತು ಅಂತ ಹೆಂಡತಿಗೆ ಡಿವೋರ್ಸ್ ಕೊಡು ಇನ್ನೊಂದು ಮದುವೆ ಮಾಡ್ಕೊಂಡಂತ ಮಹನೀಯರಿದ್ದಾರೆ. ಬೇಂದ್ರೆ ಮನೇಲಿ ಕೂತಿರ್ಬೇಕಾದ್ರೆ ಅವ್ರಿಗೊಂದು ಸುದ್ದಿ ಬರುತ್ತೆ. ರೋಡಲ್ಲಿ ಇರುವಂತಹ ಪಕ್ಕದ ಮನೆಯಲ್ಲಿ ಒಬ್ಬ ಹೆಣ್ಮಗಳಿಗೆ 2ನೇ ಮಗು ಆಗಿದೆ. ಅವ್ರ ಮನೇಲಿ ತುಂಬಾ ಗಲಾಟೆ ಆಗೋ ಚಾನ್ಸಸ್ ಇದೆ. ಹುಡುಗಿ ಮೇಲೆ ತುಂಬಾ ಎಲ್ಲ ಬೈತಿದ್ದಾರೆ ಅಂತ ಹೇಳಿದಾಗ ಬೇಂದ್ರೆ ಅವರು ಯಾವ ಹುಟ್ಟು ಬಟ್ಟೆಯಲ್ಲೇ ಓಡ್ ಹೋಗ್ತಾರಂತ ಅವ್ರ ಮನೆಗೆ. ಓಡ್ ಹೋಗಿ ಆ ಹುಡುಗನನ್ನ ಮತ್ತು ಆ ಅತ್ತೆಯನ್ನ ಕರೆಸಿ ಕೂರಿಸ್ಕೊಂಡು ಹೇಳ್ತಾರಂತೆ, ನೋಡಿ XY ಕ್ರೋಮೋಸೋಮ್ ಅಂತಿರುತ್ತೆ, XX ಕ್ರೋಮೋಸೋಮ್ ಅಂತಿರುತ್ತೆ. ಗಂಡ ಆದವನು XY ಕ್ರೋಮೋಸೋಮ್ ಕೊಟ್ರೆ ಗಂಡು ಮಗು ಹುಟ್ಟುತ್ತೆ, ಅವನು XX ಕ್ರೋಮೋಸೋಮ್ ಕೊಟ್ರೆ ಹೆಣ್ಮಕ್ಳು ಹುಟ್ಟುತ್ತೆ. ಸೊ ಗಂಡು ಹುಟ್ಟುತ್ತೋ ಹೆಣ್ಣು ಹುಟ್ಟುತ್ತೋ ಅನ್ನೋದು ಗಂಡಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಹೆಣ್ಣಿನ ಮೇಲಲ್ಲ. ಸೊ ಇದು ನಿನ್ ತಪ್ಪು ಅಂತ ಹೇಳಿ ಅವನಿಗೆ ಬುದ್ಧಿವಾದವನ್ನ ಹೇಳಿ ಮನೆಗೆ ಲಕ್ಷ್ಮಿ ಬಂದಾಳ ಅವಳನ್ನ ಸರಿಯಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ಹೋದಂತ ಪುಣ್ಯಾತ್ಮ ಬೇಂದ್ರೆ ಅವರು. ಸಾಹಿತಿಗಳಲ್ಲಿರುವಂತ ಶಕ್ತಿ ಇದು. 2-3 ಹೆಣ್ಮಕ್ಳು ಹುಟ್ಟುಬಿಟ್ರೆ ಇವಳ ಕಡೆಯಿಂದಾನೇ ಆಗಿದ್ದು ಅಂತ ಹೆಣ್ಮಕ್ಳ ಬಗ್ಗೆ ಯಾರು ಮಾತಾಡಿದಾಗ ಅವ್ರಿಗೆ ಈ ಮಾತನ್ನ ಹೇಳಿ, ಇದು ಹೆಣ್ಮಕ್ಳು ತಪ್ಪಲ್ಲಪ್ಪ, ಗರ್ಭ ಧರಿಸೋದು ಅಷ್ಟೇ ಅವಳ ಕೆಲಸ. XX ಕ್ರೋಮೋಸೋಮ್ ಕೊಟ್ಟಿದೆ, ಅದಕ್ಕೆ ಹೆಣ್ಮಗು ಹುಟ್ಟಿದೆ, ನಿನ್ ಗಂಡು ಬೇಕಾ XY ಕ್ರೋಮೋಸೋಮ್ ಕೊಡು ಅಂತ ಹೇಳಿ. ಅವನ ಕೈಲೂ ಇಲ್ಲ, ಅದೆಲ್ಲ ದೈವೇಚ್ಛೆ. ಅದೊಂದು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಅದು ನಿಮ್ಮ ಮಗು. ಸೊ ಈ ಭ್ರೂಣ ಹತ್ಯೆಯನ್ನ ತಡಿಬೇಕು, ಲಿಂಗ ಭೇದವನ್ನ ತಡಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಜನ್ಮ ಕೊಟ್ಟಂತ ತಾಯಿಯನ್ನ ಬ್ಲೇಮ್ ಮಾಡೋದನ್ನ ನಾವು ನಿಲ್ಲಿಸ್ಬೇಕು.